ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನ್ಸಾಸ್ ಕಿಚನ್. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಬಾಂಗ್ಡಾ ಫಿಶ್ ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಬಾಂಗ್ಡಾ ಫಿಶ್ ಕಬಾಬ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ, ನಾನಿಲ್ಲಿ ಬಾಂಗ್ಡಾ ಫಿಶ್ ತೊಗೊಂಡಿದ್ದೀನಿ. ಒಂದು ½ kg ಅಷ್ಟು ಬಾಂಗ್ಡಾ ಫಿಶ್ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಚಿಲ್ಲಿ ಪೌಡರ್, ಮೈದಾ, ಕಾರ್ನ್ಫ್ಲೋರ್, ಉಪ್ಪು, ಅರ್ಧ ಉಳ್ಳಷ್ಟು ನಿಂಬೆಹಣ್ಣು, ಸ್ವಲ್ಪ ಕರಿಬೇವು. ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಆ ಪ್ಲೇಟಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ½ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್. ನಾನಿಲ್ಲಿ ಯಾವುದೇ ರೀತಿ ಕಬಾಬ್ ಪೌಡರ್ ಎಲ್ಲ ಏನೂ ಹಾಕ್ಕೊಳ್ತಾ ಇಲ್ಲ. ಇದಕ್ಕೆ ½ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದೆಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಸ್ವಲ್ಪ ಜಾಸ್ತಿ ತಿನ್ನೋರು ಇನ್ನು ಸ್ವಲ್ಪ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ತೀನಿ. ಕಬಾಬ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳೋಣ ಇದನ್ನು. ಇದಿವಾಗ ಕ್ಲೀನಾಗಿ ಕಲಿಸ್ಕೊಂಡಿದ್ದೀನಿ. ನಾನು ಇವಾಗ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ಕೊಳ್ತೀನಿ. ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಅಷ್ಟೇ. ನಾನಿವಾಗ ಒಂದೊಂದೇ ಫಿಶ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಕೋಟ್ ಮಾಡ್ಕೊಳ್ತೀನಿ. ನಾನು ಇದೇ ರೀತಿ ಬೇರೆ ಎಲ್ಲ ಫಿಶ್ನು ಕೋಟ್ ಮಾಡಿ ಇಟ್ಕೊಳ್ತೀನಿ. ನಾನು ಎಲ್ಲ ಫಿಶ್ಗಳನ್ನು ಇದೇ ರೀತಿ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 20 to 30 ಮಿನಿಟ್ಸ್ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಿ ಹಂಗೆ ಬಿಡೋಣ. ಇದು ಇವಾಗ ನೀವು ನೋಡ್ತಿರ್ಬೋದು, ಒಂದು 20 to 30 ಮಿನಿಟ್ಸ್ ಕ್ಲೀನಾಗಿ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಇವಾಗ ಆಚೆ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೆ, ಎಣ್ಣೆ ಕೂಡ ಬಿಸಿ ಆಗಿದೆ. ನಾನಿವಾಗ ಇದಕ್ಕೆ ಒಂದೊಂದೇ ಫಿಶ್ನ ಈ ರೀತಿ ಬಿಡ್ತೀನಿ. ಇದು ಕಬಾಬ್ ಮಾಡ್ತಿರೋದ್ರಿಂದ ಡೀಪ್ ಫ್ರೈ ಮಾಡೋಣ. ಎರಡೆರಡು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಕಿ ಒಂದು 15 to 20 ಸೆಕೆಂಡ್ಸ್ ಹಾಗೆ ಬಿಟ್ಬಿಡಿ, ಅಲ್ಗಾಡ್ಸಕ್ಕೆ ಹೋಗ್ಬೇಡಿ. ಇದು ಇವಾಗ ಒಂದು 15 to 20 ಸೆಕೆಂಡ್ಸ್ ಆಗಿದೆ. ಇದಕ್ಕೆ ಕ್ಲೀನಾಗಿ ಇವಾಗ ನಾನು ಇದನ್ನು ಉಲ್ಟಾ ಮಾಡ್ಕೊಳ್ತೀನಿ. ಈ ಕಡೆನೂ ಕೂಡ ಒಂದು 15 to 20 ಸೆಕೆಂಡ್ಸ್ ಕ್ಲೀನಾಗಿ ಕುಕ್ ಆಗಲಿ. ಇವಾಗ ಎರಡೂ ಕಡೆನೂ 30 ಸೆಕೆಂಡ್ಸ್ ಕ್ಲೀನಾಗಿ ಕುಕ್ ಮಾಡ್ಕೊಂಬಿಡೋಣ. ನಾನು ನೋಡಿದೆ, ನೀವು ಕಮೆಂಟ್ ಸೆಕ್ಷನಲ್ಲಿ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ. ಒಂದಿದ್ರು ನೀವು ವರ್ಕ್ ಮಾಡಿಕೊಂಡು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ. ನನಗೆ ಮನೇಲಿ ಹೆಲ್ಪ್ ಮಾಡ್ತಾರೆ ನಮ್ಮ ಮಮ್ಮಿ, ನನ್ನ ಕಸಿನ್ ಬ್ರದರ್, ನನ್ನ ತಂಗಿ ಹೆಲ್ಪ್ ಮಾಡ್ತಾರೆ ವಿಡಿಯೋಸ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ. ಸೊ ಮಂಡೇ ಟು ಫ್ರೈಡೇ ನಂಗೆ ಯಾವುದೇ ರೀತಿ ವಿಡಿಯೋಸ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನನ್ನ ವಿಡಿಯೋಸ್ ಡಿಲೇ ಆಗೋದು. ಸ್ಯಾಟರ್ಡೆ ಸಂಡೇ ವೀಕ್ ಆಫ್ ಇರುತ್ತಲ್ಲ, ಅವಾಗ ನಾನು ಒಂದು 4-5 ರೆಸಿಪೀಸ್ ಮಾಡಿಟ್ಕೊಂಡು ಹೋಲ್ ವೀಕಿಗೆ ಬಿಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ರೀತಿ ನಂಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವಾಗ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆಲ್ವೇಸ್ ಕೀಪ್ ಸಪೋರ್ಟಿಂಗ್. ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಹೇಳಿ. ನಿಮ್ಗೆ ಯಾವುದೇ ರೀತಿ ಬೇರೆ ರೆಸಿಪೀಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಅಪ್ಕಮಿಂಗ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸ್ವಲ್ಪ ಡಿಲೇ ಆಗುತ್ತೆ, ಪ್ಲೀಸ್ ಬೇರ್ ವಿತ್ ದ್ಯಾಟ್. ಇದು ಇವಾಗ ಎರಡೂ ಸೈಡು ಕ್ಲೀನಾಗಿ ಫ್ರೈ ಆಗಿದೆ. ನಾನು ಇವಾಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೀನಿ.
ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ನೀವು ನೋಡ್ತಿರ್ಬೋದು ಬಾಂಗ್ಡೆ ಫಿಶ್ ಕಬಾಬ್ ಕಂಪ್ಲೀಟಾಗಿ ರೆಡಿ ಆಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.